ಓಂ ಶಾಂತಿ. ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕೆಂದರೆ ಪ್ರತಿಯೊಂದು ಪ್ರಕಾರದ ವ್ರತವನ್ನಿಟ್ಟುಕೊಳ್ಳಿ. ಹೂಗಳಾಗಲು ಪವಿತ್ರತೆಯ ಕೈಯಿಂದ ಶುದ್ಧ ಭೋಜನವನ್ನು ಸ್ವೀಕರಿಸಿ. ಸದಾ ತನು ಮನ ಧನದಿಂದ ಆರೋಗ್ಯವಂತರಾಗಿರುವ ಅಭ್ಯಾಸವನ್ನು ನೀವು ಇಲ್ಲಿಯೇ ಮಾಡುತ್ತೀರಿ. ನೀವು ದದೀಚಿ ಋಷಿಯ ಸಮಾನ ಮೂಲೆ ಮೂಲೆಗಳನ್ನು ಸವಿಸಬೇಕಾಗಿದೆ. ನಾವು ಹೂಗಳಾಗಬೇಕೆಂದರೆ ಪವಿತ್ರರ ಕೈಯಿಂದ ತಿನ್ನಬೇಕಾಗಿದೆ. ಅದಕ್ಕಾಗಿ ತಮ್ಮ ಪ್ರಬಂಧ ಮಾಡಿಕೊಳ್ಳಬೇಕಾಗಿದೆ. ಎಷ್ಟು ಹೆಚ್ಚು ಪಥ್ಯವನ್ನಿಡುತ್ತೀರೋ ಅಷ್ಟು ನಿಮ್ಮ ಕಲ್ಯಾಣವಾಗುವುದು. ದದೀಚಿ ಋಷಿಯ ತರಹ ಮೂಲ ಮೂಳೆಗಳನ್ನು ಯಜ್ಞ ಸೇವೆಯಲ್ಲಿ ಕೊಡಬೇಕಾಗಿದೆ. ಆದರೆ ಇದರಲ್ಲಿ ಹಠಯೋಗದ ಮಾತಿಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ಶರೀರವನ್ನಂತೂ ಸ್ವಸ್ಥವಾಗಿಟ್ಟುಕೊಳ್ಳಬೇಕಾಗಿದೆ. ಯೋಗ ಬಲದಿಂದ 21 ಜನ್ಮಗಳಿಗಾಗಿ ಸ್ವಸ್ಥ ಅರ್ಥಾತ್ ಆರೋಗ್ಯವಂತರಾಗಬೇಕಾಗಿದೆ. ಈ ಅಭ್ಯಾಸವನ್ನು ಇಲ್ಲಿಂದಲೇ ಮಾಡಬೇಕಾಗಿದೆ. ಸಾಧು ಸಂತರು ಪವಿತ್ರರಾಗುತ್ತಾರೆಂದರೆ ಅವರಿಗೆ ಮಹಿಮೆ ಮಾಡುತ್ತಾರಲ್ಲವೇ? ಈ ಸಮಯದ ಮನುಷ್ಯರಂತೂ ಎಲ್ಲರೂ ಪತಿತರಾಗಿದ್ದಾರೆ. ಬಾಬಾ ನಮಗೆ ಧಾರಣೆ ಆಗುವುದಿಲ್ಲವೆಂದು ಯಾವ ಮಕ್ಕಳು ಹೇಳುತ್ತಾರೆಯೋ ಅವರಿಗೆ ತಂದೆಯು ತಿಳಿಸುತ್ತಾರೆ, ಅರೆ, ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದು ಸಹಜವಲ್ಲವೇ? ಸೆಕೆಂಡ್ನಲ್ಲಿ ನೀವು ಸ್ವರ್ಗದ ಪರಿಗಳಾಗುತ್ತೀರಲ್ಲವೇ? ಇದಕ್ಕೆ ಇಂದ್ರಸಭೆ ಎಂದು ಹೇಳುತ್ತಾರೆ. ಇದಕ್ಕೆ ಅವರು ಮಳೆ ಸುರಿಸುವವರನ್ನು ಇಂದ್ರನೆಂದು ತಿಳಿಯುತ್ತಾರೆ. ಕಾನೂನಿನ ವಿದ್ಯೆಯನ್ನು ಓದುತ್ತಾರೆಂದರೆ ನಾವು ನಾಳೆ ಬ್ಯಾರಿಸ್ಟರ್ ಆಗುತ್ತೇವೆಂದು ತಿಳಿಯುತ್ತಾರೆ. ನೀವು ಇಂದು ಓದುತ್ತೀರಿ, ನಾಳೆ ಶರೀರವನ್ನು ಬಿಟ್ಟು ಹೋಗಿ ರಾಜಧಾನಿಯಲ್ಲಿ ಜನ್ಮ ಪಡೆಯುತ್ತೀರಿ. ಇಲ್ಲಿಂದ ಓದಿ ಹೋಗುತ್ತೇವೆಂದರೆ ಮತ್ತೆ ನಮ್ಮ ಜನ್ಮವು ಸತ್ಯುಗದಲ್ಲಾಗುವುದು. ನಮ್ಮ ಲಕ್ಷ್ಯವೇ ಆಗಿದೆ ರಾಜಕುಮಾರ ರಾಜಕುಮಾರಿ ಆಗುವುದು. ಇದು ರಾಜಯೋಗವಲ್ಲವೇ? ಸ್ವರ್ಗದ ಮಾಲೀಕರಾಗಲು ಎಲ್ಲರೂ ಹಕ್ಕುದಾರರಾಗಿದ್ದಾರೆ. ಈಶ್ವರೀಯ ಶಕ್ತಿ ಇದ್ದರೆ ಎಲ್ಲರನ್ನು ಸಹಜರನ್ನಾಗಿ ಮಾಡಿಬಿಡಲಿ ಎಂದು ಕೆಲವರು ಹೇಳುತ್ತಾರೆ. ಮತ್ತೆ ಪ್ರಜೆಗಳಲ್ಲೆಂದು ಬರುವರು. ಇದು ತಿಳುವಳಿಕೆಯ ಮಾತಲ್ಲವೇ? ನೀವು ಶ್ರೀಮತದ ಅನುಸಾರ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಅಲ್ಲಂತೂ ಎಲ್ಲರೂ ಸುಂದರರಾಗಿರುತ್ತಾರೆ. ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತಲ್ಲವೇ? ಬಾಬಾ ಬೀಡಿ ಸೇದುವ ಚಟವು ಬಿಟ್ಟು ಹೋಗುತ್ತಿಲ್ಲ ಎಂದು ಕೆಲವರು ತಂದೆಗೆ ಹೇಳುತ್ತಾರೆ. ಅದಕ್ಕೆ ತಂದೆಯು ಹೇಳುತ್ತಾರೆ, ಒಳ್ಳೆಯದು, ಚೆನ್ನಾಗಿ ಸೇದಿರಿ. ಕೇಳುತ್ತೀರೆಂದರೆ ಇನ್ನೇನು ಹೇಳುವುದು? ವ್ರತದ ಅನುಸಾರ ನಡೆಯದಿದ್ದರೆ ಕೆಳಗೆ ಬಿಡುತ್ತೀರಿ. ತಮಗೆ ಅರಿವಿರಬೇಕಲ್ಲವೇ? ನಾವು ದೇವತೆಗಳಾಗುತ್ತೇವೆಂದರೆ ನಮ್ಮ ಚಲನೆ ವಲನೆ ಆಹಾರ ಪಾನೀಯಗಳು ಹೇಗಿರಬೇಕು ಎಂಬ ತಿಳುವಳಿಕೆ ನಿಮಗೆ ಇರಬೇಕು. ಎಲ್ಲರದು ತಮ್ಮ ತಮ್ಮ ಪಾತ್ರವಿದೆ. ಎಷ್ಟು ಮಂದಿ ಪಾತ್ರಧಾರಿಗಳಾಗಿದ್ದಾರೆಯೋ, ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾರೆ, ಇದು ವಿವಿಧ ಕರ್ಮಗಳ ವೃಕ್ಷವಾಗಿದೆ. ಮನುಷ್ಯರನ್ನು ತಂದೆಯೇ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಮಕ್ಕಳಿಗೆ ತಿಳಿದಿದೆ, ಈ ಹಳೆಯ ಪ್ರಪಂಚದಲ್ಲಿ ಇನ್ನೂ ಸ್ವಲ್ಪ ದಿನಗಳು ಮಾತ್ರವೇ ಉಳಿದಿದೆ. ಬಡ ಮಕ್ಕಳೇ ತಮ್ಮ ಭಾಗ್ಯವನ್ನು ಬಹಳ ಚೆನ್ನಾಗಿ ರೂಪಿಸಿಕೊಳ್ಳುತ್ತಾರೆ. ತಂದೆಯು ಮಕ್ಕಳಿಗಾಗಿ ಮನೆಗಳನ್ನು ಕಟ್ಟಿಸುತ್ತಾರೆ. ಬಡವರು 2 ರೂಪಾಯಿಗಳನ್ನಾದರೂ ತಂದೆಗೆ ಕಳುಹಿಸುತ್ತಾರೆ. ಇಲ್ಲಿ ನೀವು ಏನೆಲ್ಲವನ್ನು ಮಾಡುತ್ತೀರೋ ಅದಕ್ಕೆ ಪ್ರತಿಯಾಗಿ 21 ಜನ್ಮಗಳಿಗಾಗಿ ಸಿಗುತ್ತದೆ ಅಲ್ಲವೇ? ಈ ಬ್ರಹ್ಮರವರು ಎಲ್ಲರನ್ನೂ ಅರ್ಪಣೆ ಮಾಡಿದರು. ವಿಶ್ವದ ಮೊಟ್ಟಮೊದಲನೇ ಮಾಲೀಕರಾದರು. ಸುಧಾಮನ ಉದಾಹರಣೆ ಇದೆಯಲ್ಲವೇ? ಇಡೀ ಅವಲಕ್ಕಿಯನ್ನು ಬದಲು 21 ಜನ್ಮಗಳಿಗಾಗಿ ಮಹಲ್ ಸಿಕ್ಕುತ್ತದೆ. ಇವೆಲ್ಲ ಮಾತುಗಳನ್ನು ನೀವು ನಂಬರ್ವಾರ್ ಶಾಸ್ತ್ರದ ಅನುಸಾರ ಅರಿತುಕೊಂಡಿದ್ದೀರಿ. ಅಂತರ್ಮುಖಿಯಾಗಿ ತಮ್ಮೊಂದಿಗೆ ತಾವು ಮಾತನಾಡಿಕೊಳ್ಳಿ. ನಾವು ದೇವತೆಗಳಾಗುತ್ತಿದ್ದೇವೆ ಅಂದ ಮೇಲೆ ನಮ್ಮ ಚಲನೆಯು ಹೇಗಿದೆ? ಅಶುದ್ಧ ಆಹಾರ ಪಾನೀಯಗಳಂತೂ ಇಲ್ಲವೇ? ಆದಿ ಮತ್ತು ಅನಾದಿ ಸ್ವರೂಪದ ಸ್ಮೃತಿಯ ಮುಖಾಂತರ ತಮ್ಮ ಮೂಲ ಸ್ವಧರ್ಮವನ್ನು ತಮ್ಮದನ್ನಾಗಿಸಿಕೊಳ್ಳುವಂತಹ ಪವಿತ್ರ ಮತ್ತು ಯೋಗಿ ಭವ. ಸಹಜ ಯೋಗಿ ಎಂದು ಹೇಳಿ ಬೇಜವಾಬ್ದಾರತನವನ್ನು ತರಬೇಡಿ. ಶಕ್ತಿರೂಪರಾಗಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.